ಪೆಟ್ಟೊಳ್ಳಿ ಮರಸೂರು ಪೆಟ್ಟೊಳ್ಳಿ. ನಾನು ಇಲ್ಲಿ ಬಂದ 5 ಗಾಳಿಗಳು ಇಟ್ಕೊಂಡಿದ್ದೆ. ನಾನು ಎಲ್ಲೆಲ್ಲ ತೋರಿಸಿದೆ, ಅದು ವಾಸಿ ಆಗಿಲ್ಲ. ಇಲ್ಲಿ ಅಮ್ಮನ ಹತ್ರ ಬಂದಾಗ ಅದು ವಾಸಿ ಆಯಿತು, ಚೆನ್ನಾಗಾಯಿತು. ಇಲ್ಲಿ ಬಂದಾಗ ನಾನು ಮುಂಚೆ ಹಿಂಗಿದ್ದಿಲ್ಲ, ಫುಲ್ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ. ಮುಂಚೆ ಅಂದರೆ ನನ್ನ ಮಕ್ಕಳೇ ನೋಡೋಕ್ಕಾಗ್ತಾಯಿದ್ದೀನಿ, ಚಿಕ್ಕದನ್ನಾಗೋಗುತ್ತೆ ಆ ಥರ 5 ಗಾಳಿಗಳು ಇಟ್ಕೊಂಡು. ಇಲ್ಲಿಗೆ ಬಂದಾಗ ಚೆನ್ನಾಗಾಗಿ ಅಮ್ಮನ ಹತ್ರ ಚೆನ್ನಾಗಾಗಿ ಅಮ್ಮನೂ ನನ್ನ ಮೇಲೆ ಮೈ ಮೇಲೆ ಬರೋಂಗಾಯಿತು. ಇಲ್ಲಿ ಪವಾಡ ಆಯಿತು. ಇದನ್ನ ಮುಂದೆ ನಾನು ಅಮಾವಾಸ್ಯೆ ಹುಣ್ಣಿಮೆ ಅವಾಗ ಬಂದು ಹೋಗ್ತಾ ಇರ್ತೀನಿ. ಅಮ್ಮನ ಪವಾಡ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಫುಲ್ ಪವಾಡ ಆಯಿತು. ಪವಾಡ ಅಂದರೆ ಫುಲ್ಲು ನಾನು ಎಲ್ಲೆಲ್ಲ ಹೋಗಿದ್ದೆ, ಮಂತ್ರವಾದಿಗಳ ಹತ್ರ ಎಲ್ಲೆಲ್ಲ ಹೋಗಿದ್ದೆ. ಜಾಸ್ತಿ ದುಡ್ಡು ಹಾಳು ಮಾಡ್ಕೊಂಡಿದ್ದೆ. ಚೆನ್ನಾಗಿದ್ದನು ಮಂತ್ರವಾದಿಗಳ ಹತ್ರ ಹೋಗಿ ದುಡ್ಡು ಹಾಳು ಮಾಡ್ಕೊಂಡಿದ್ದೆ. ಇಲ್ಲಿ ಬಂದಾಗ ಅಮ್ಮನ ಹತ್ರ ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಬರ್ತಾಯಿದ್ದೆ. ಫುಲ್ಲು ನಾನು ನಂಬಕ್ಕಾಗ್ತಾಯಿದ್ದಿಲ್ಲ. ಹೊಸದಾಗಿ ಬರೋ ಭಕ್ತರಿಗೆ ಬರೋವಂಥ ಭಕ್ತರಿಗೆ ಏನು ಹೇಳ್ತೀರಾ? ಹೊಸದಾಗಿ ಬರೋವಂಥ ಭಕ್ತರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಹೊಸದಾಗಿ ಬರಬೇಕು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ, ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ ನೀವು? ಅಮ್ಮನ ನಂಬ್ಕೊಂಡು ಬರ್ಬೋದಾ, ಹೆಂಗೆ ಏನಂತ? ಬಂದರೆ ತುಂಬಾ ಒಳ್ಳೇದು, ನಂಬಬೇಕು. ಇಲ್ಲಿ ಒಳ್ಳೇದಾಗತ್ತೆ. ಯಾವುದೇ ಮಾಟ ಮಾತ್ರ ಇಲ್ಲಿ ದೇವ್ಗಳಿರಲಿ ಕಳೆದೋಗ್ತಾರೆ. ಓಕೆ. ಎಷ್ಟು ದಿನದಿಂದ ಬರ್ತಾರೆ? ನಾವು 1-2 ತಿಂಗಳಿಂದ ಬರ್ತಾ ಇದ್ದೀವಿ. ಅಂಗಡಿ ತಗೊಂಡು ಹೋಗಿದ್ದಾರೆ ತಾನೇ, ತೋರಿಸಿದ್ದಾನೆ. ಅಮಾವಾಸ್ಯೆ ಒಳಗಡೆ ತರಿಸ್ತೀನಿ ಅಂದೆ, ಯಾಕೆ ಬಂದಿಲ್ಲ ಇನ್ನವರು? ಅವ್ರ ಕೈ ಕಾಲು ಬೀಳಿಸ್ತೀನಿ ಅಂದೆ, ನನ್ನ ಕಾಲು ಬಿದ್ದೋಗಿದೆ ಮತ್ತೆ ನಿನ್ನೆಯಿಂದ. ಮತ್ತೆ ಮಾಡ್ತಿದ್ದಾರೆ, ನಾನು ತೋರಿಸು, ನನಗೆ ತೋರಿಸ್ತೀನಿ. ಮತ್ತೆ ನೀನು ಮನೆಯವ್ರು ನೋವು ತಿಂತಾ ಇದ್ದಾರೆ, ಅವ್ರು ನೋವು ತಿಂತೀರ. ನಾವು ಕಣ್ಣಲ್ಲೂ ಕೂಡ ನೋಡ್ತಾ ಇಲ್ಲ, ಕಿವಿಲೂ ಕೇಳ್ತಾ ಇಲ್ಲ. ಇನ್ನು ಎಷ್ಟು ದಿನ ಕೊಡ್ತೀಯ ನನ್ಗಿನ್ನ ನೋವು? ಚಿಕ್ಕದ್ರಿಂದ ಬರೀ ನೋವಲ್ಲಿ ಸಾಯಿಸ್ತಾ ಇದೆಯಲ್ಲ. ನಮ್ಮಮ್ಮ ಬರ್ತಾ ಇದ್ದ ತಾನೇ, ಮತ್ತೆ ಏನಕ್ಕೆ ಬೈಕಟ್ ಹಾಕಿದ್ದಾರೆ? ಎಷ್ಟು ದಿನ ಕೊಡ್ತೀಯಮ್ಮ? ಎಷ್ಟು ದಿನ ಕೊಡ್ತೀಯ ಹೇಳು? ಇಷ್ಟ ದಿನ ಅಂತ ಹೇಳು. 48 ದಿನದಲ್ಲೇ ನಿನ್ ಕಣ್ಣಲ್ಲಿ ಬಿದ್ದಿರ್ಬೇಕು. ಮಂಗಳಾರತಿ ಮಾಡಿ, ಮಂಗಳಾರತಿ ಮಾಡಿ. ಹಿಂದೆ ಹಂಗೆ ಇರ್ಲಿ, ಕೈ ಹಿಂದೆ ಹಂಗೆ ಕೈ ಕೊಡ್ರಿ. ಎಂತ ದರ್ಶಕ ಏನಾದ್ರು ಲಾಸ್ಟಿಗೆ ಪೂಜೆ ಮಾಡ. ಅಷ್ಟೇನಾ? ಏನಾದ್ರೆ ಹೇಳ್ಬಿಡ.
ನಾನು ತನಿಷಾ. ನಾವು ಆಲಲ್ಸಂದ್ರೆಯಿಂದ ಬಂದಿದ್ದೀವಿ. ಬಟ್ ಇಲ್ಲಿ ಬಂದಾಗಿಂದ ನಮಗೆ ತುಂಬ ಒಳ್ಳೇದು ಆಗೈತೆ ದೇವಸ್ಥಾನಲ್ಲಿ. ಬಂದು ಒಂದು 3-4 ಸರಿ ಬಂದು ಹೋಗಿದ್ದೀವಿ. ಇಲ್ಲಿ ಬಂದಾಗಿಂದ ನಮ್ಮದು ಎಷ್ಟು ಕಷ್ಟ ಐತೆ ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗ್ತೈತೆ. ಇಲ್ಲಿ ಬಂದಾಗಿಂದ ನಮ್ಮದು ಯಾವುದು ಕಷ್ಟ ಐತೆ ಯಾವುದು ನಮ್ಗೆ ಆಗ್ತಾ ಇರ್ದಿರ ಅದೆಲ್ಲ ಕೆಲಸಗಳು ನಮ್ಮದು ಒಳ್ಳೇದು ಆಗ್ತೈತೆ. ಇಲ್ಲಿ ಬಂದಿರೋದು ಅಂದರೆ ತುಂಬ ಮಕ್ಳಿಗೆ ಒಂದು ಸ್ವಲ್ಪ ಹುಷಾರಿರ್ತಾ ಇರ್ದಿಲ್ಲ. ಬಂದಾಗಿಂದ ಮಕ್ಳುಗಳನ್ನು ಪರವಾಗಿದ್ದಾರೆ. ಮತ್ತು ನಮ್ಮದು ಒಂದು ಚೂರು ಕಷ್ಟಗಳು ಇದ್ದಿರೋದನ್ನು ಮನಸ್ಸು ಒಂದು ಸ್ವಲ್ಪ ಹೇಳ್ಬೋದು. ಬಂದರೆ ಒಂಥರ ಖುಷಿ ನಮಗೆ ಇಲ್ಲಿ ಬಂದಾಗಿಂದ. ದೊಡ್ಡಮ್ಮ ಮತ್ತೆ ನಾಡ್ಮಾರಮ್ಮನವರು ಹೆಸರು ರವಿ ಅನ್ನೋರ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಬಲಗಡೆ ಕೊಡಮ್ಮ, ಅವ್ರ ಕಡೆಯಿಂದ ಒಳ್ಳೇದಾಗುತ್ತೆ ಅಂದ್ರೆ. ಪ್ರೊಡ್ಯೂಸರ್ ಈ ವರ್ಷದಲ್ಲೇ ಹಾಕಿ ಆಗುತ್ತಂದ್ರೆ ಒಳಗಡೆ ಕೊಡಮ್ಮ, ಆಗಲ್ಲ ಲೇಟ್ ಆಗುತ್ತೆ ಅಂದ್ರೆ ಎಡಗಡೆ ಕೊಡು. ನನ್ನ ಹೆಸರು ಅಂಜಲಿ ಅಂತ. ನಾವು ಯಲಹಂಕದಿಂದ ಬಂದಿದ್ದೀವಿ. ಹಿಂಗೆ ಯೂಟ್ಯೂಬಲ್ಲಿ ಚಾನಲ್ ನೋಡಿ ನಮಗೆ ಗೊತ್ತಾಯ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅಂತ, ಅದರಿಂದ ಬಂದಿದ್ದೀವಿ. ಬಂದು ನಮ್ಗೇನು ಚೆನ್ನಾಗಿ ಒಳ್ಳೇದೇ ಆಗಿದೆ, ಚೆನ್ನಾಗಾಗಿದೆ. ನಮ್ಮ ಮನೇಲಿ ನಮ್ಮ ಅಣ್ಣ ಒಬ್ಬೊಬ್ರಿಗೆ ಹುಷಾರಿರ್ಲಿಲ್ಲ, ಅದರಿಂದ ಅವ್ರನ್ನ ಕರ್ಕೊಂಬಂದ್ರಿ. ಈಗ ನಮ್ಮ ಅಣ್ಣ ಚೆನ್ನಾಗಾಗಿದ್ದಾರೆ, ನಮ್ಮ ಮನೆಗೆಲ್ಲನೂ ಚೆನ್ನಾಗಾಗಿದೆ. ಸ್ವಾಮಿ ಕೊಡ್ತಾರೆ ಎಲ್ಲ ಆಗ್ಬಿಡ್ರಿ. ಇಗ್ರಿ ಕೇಳ್ಕ ಕೈ ಸೈಡ್ಗೆ ಹೋಗ್ರಿ, ಸೈಡ್ಗೆ ಹೋಗ್ರಿ, ಒಂದ್ ಸ್ವಲ್ಪ ಸೈಡ್ಗೆ ಹೋಗ್ರಿ, ಸೈಡ್ಗೆ ಹೋಗಿ, ಸೈಡ್ಗೆ ಹೋಗಿ, ಸೈಡ್ಗೆ ಹೋಗಿ, ಸೈಡ್ಗೆ ಹೋಗಿ.
ಒಂದು ವರ್ಷ ಆಯ್ತಾ ಬಂತು ನಾನು ಈ ಸನ್ನಿಧಾನಕ್ಕೆ ಬಂದು. ಇದು ಯೂಟ್ಯೂಬ್ ಚಾನಲ್ ನೋಡಿ ನಾನು ಫಸ್ಟ್ ಬಂದಿದ್ದು ದೇವಸ್ಥಾನಕ್ಕೆ. ಬಂದಾಗಿಂದ ಇಲ್ಲಿವರೆಗೂ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಆಗಿದೆ. ನಾನು ಏನು ಅಂದ್ಕೊಂಡಿನೋ ಅದೆಲ್ಲ ಕೆಲಸನೂ ನನ್ನ ಕೈ ಹೋಗ್ತಿದೆ. ಮತ್ತು ಅಮ್ಮನವರ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ನಡೀತಾ ಇರೋದ್ರಿಂದ ಇನ್ನೊಂದೇನೆಂದರೆ ಎಷ್ಟೋ ದೇವಸ್ಥಾನಗಳಿಗೆ ಹೋದಾಗ ವಿಗ್ರಹಗಳನ್ನ ಮುಟ್ಟಕ್ಕೆ ಬಿಡೋದಿಲ್ಲ ಮತ್ತು ಅಭಿಷೇಕಕ್ಕೆ ನಮಗೆ ದಾರಿ ಮಾಡಿಕೊಡೋದಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಬಂದು ಅಭಿಷೇಕನ ಮೊದಲ ಬಾರಿಗೆ ನಮ್ಮ ಒಂದು ಭಾರತ ಖಂಡದಲ್ಲೇ ಮೊದಲ ಬಾರಿಗೆ ಅಭಿಷೇಕ ಮಾಡೋದಕ್ಕೆ, ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ಅಂತ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಂಥ ದೇವಸ್ಥಾನ ಅಂದರೆ ಇದು ಒಂದೇನೆ. ಆಮೇಲೆ ತುಂಬ ಖುಷಿಯಾಗಿ ಹೇಳೋವಂಥದ್ದು ಏನಂತಂದರೆ ಏನು ಅಂದ್ಕೊಂಡ್ರು ಅಂದರೆ ಯಾರೋ ಬಂದು ನಮ್ಮ ಮುಂದೆ ಕೂತು ನಮ್ಗೆ ಏನೋ ಪರಿಹಾರಕ್ಕೆ ದಾರಿ ಮಾಡ್ಕೊಡ್ತಾರೆ ಅನ್ನೋದೆಲ್ಲ ಇಲ್ಲೇನಿಲ್ಲ. ನಾವೇ ಕೂತು ಅಮ್ಮನ ಪ್ರಶ್ನೆಗಳನ್ನ ಹಾಕ್ಬೋದು. ಅಮ್ಮನವರು ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಏನು ಅಮ್ಮನವರು ಮೆರವಣಿಗೆ ಹೊರಟಾಗ ಏನು ತೋರಿಸ್ತಾರೆ ಸರಿ ತಪ್ಪುಗಳನ್ನ ಅದರಂತೆ ಪಾಲಿಸಿದ್ರೆ ನಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಸಾಲ್ವ್ ಮಾಡ್ಕೊಬೋದು. ತುಂಬ ಖುಷಿಯಾಗುತ್ತೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ. ಮತ್ತು ಪ್ರತಿ ಸಲ ಬಂದಾಗಲೂ ಅಷ್ಟೇ ನನಗೇನೋ ಒಂಥರ ಬೆಸ್ಟ್ ಫೀಲಿಂಗ್ ಮತ್ತು ಪಾಸಿಟಿವ್ ವೈಬ್ ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ಸಲ ಬಂದಾಗ್ಲೂ ನಾನು ಎಷ್ಟೇ ನೋವುಗಳಿದ್ರೂ ಈ ಕ್ಷೇತ್ರದಲ್ಲಿ ತುಂಬ ತುಂಬ ಮೈಂಡು ರಿಫ್ರೆಶ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ಇಲ್ಲಿಂದ ಬಂದ್ವಿ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟೊಂದು ಖುಷಿ ಕೊಡುತ್ತೆ ಈ ಕ್ಷೇತ್ರ ನಮಗೆ. ಅಂದ್ಕೊಂಡಿರ್ಲಿಲ್ಲ ಇಷ್ಟೊಂದು ಕ್ಷೇತ್ರ ನನಗೆ ಒಂದು ದಾರಿ ಮಾಡುತ್ತೆ, ನನ್ನ ಜೀವನದಲ್ಲಿ ಸಂತೋಷ, ಸುಖ, ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳಿ ಎಲ್ರಿಗೂ ಹೇಳೋದೇನಂತಂದರೆ ಮನಸ್ಫೂರ್ತಿಯಾಗಿ ನಂಬಿ ಮನಸ್ಫೂರ್ತಿಯಾಗಿ ಬಂದು ಅಮ್ಮನವ್ರ ಸೇವೆಯಲ್ಲಿ ಪಾಲ್ಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಖಂಡಿತವಾಗೂ ಅಮ್ಮನವರು ಕೈ ಹಿಡಿತಾರೆ. ಪ್ರತಿ ಕ್ಷಣ ಅಮ್ಮನವರು ಕೈ ಹಿಡಿದು ನಡೆಸ್ತಾರೆ ಅನ್ನೋದೇ ನನ್ನ